ಕೊಪ್ಪಳ ಜಿಲ್ಲೆಯಲ್ಲಿ ಮಳೆಯ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿಯನ್ನ ರಾಜ್ಯ ಸರ್ಕಾರದ ಸಚಿವರು ಖುದ್ದು ಪರಿಶೀಲನೆ ನಡೆಸಿದ್ದಾರೆ. ಯಲಬುರ್ಗಾ ಹಾಗೂ ಕುಕನೂರು ತಾಲೂಕಿನ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆ ಹಾನಿಯನ್ನ ವೀಕ್ಷಿಸಿ ರೈತರಿಗೆ ಅಗತ್ಯ ನೆರವು ನೀಡುವ ಭರವಸೆಯನ್ನು ಕೂಡ ನೀಡಿದ್ದಾರೆ. ಆ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ. ಕೊಪ್ಪಳ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಸಚಿವ ಶಿವರಾಜ್ ಎಸ್ ತಂಗಡಿ ಅವರು ಆಗಸ್ಟ್ 6ರಂದು ಯಲಬುರ್ಗಾ ತಾಲೂಕಿನ ಸಂಗನಾಳ ಹಾಗೂ ಕುಕನೂರು ತಾಲೂಕಿನ ರಾಜೂರು ಗ್ರಾಮಗಳಿಗೆ ಭೇಟಿಯನ್ನು ನೀಡಿ ಮಳೆಯ ಕೊರತೆಯಿಂದ ಹಾನಿಗೊಳಗಾದ ಹೆಸರು ಹಾಗೂ ಮೆಕ್ಕೆಜೋಳ ಬೆಳೆಗಳನ್ನು ಪರಿಶೀಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ನೂತನ ಸಚಿವ ಬಸವರಾಜ ರಾಯರೆಡ್ಡಿ ಹಾಗೂ ಮಾಜಿ ಸಚಿವ ಸಂಗಣ್ಣ ಕರಡಿ ಕೂಡ ಉಪಸ್ಥಿತರಿದ್ದು ರೈತರೊಂದಿಗೆ ಮಾತುಕತೆ ನಡೆಸಿ ಬೆಳೆ ಹಾನಿಯ ಕುರಿತು ಮಾಹಿತಿಯನ್ನ ಪಡೆದುಕೊಂಡರು. ಸಂಗನಾಳ ಗ್ರಾಮದ ರೈತ ಶರಣಪ್ಪ ಶಿವರೆಡ್ಡಿ ತಮ್ಮ ಜಮೀನಿನಲ್ಲಿ ಉಂಟಾಗಿರುವ ಬೆಳೆ ನಷ್ಟದ ಕುರಿತು ಸಚಿವರ ಗಮನಕ್ಕೆ ತಂದರು. ಇನ್ನು ರೈತರ ಸಮಸ್ಯೆಗಳನ್ನು ಆಲಿಸಿದ ಸಚಿವರು ಜಿಲ್ಲೆಯಲ್ಲಿ ಸಮಗ್ರ ಬೆಳೆ ಹಾನಿ ಪರಿಶೀಲನೆ ನಡೆಸಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗುವುದು ಎಂದು ತಿಳಿಸಿದರು. ಈ ವೇಳೆ ಮಾತನಾಡಿದ ಸಚಿವರು ಯಾವುದೇ ರೈತರಿಗೆ ಅನ್ಯಾಯವಾಗದಂತೆ ಬೆಳೆ ಹಾನಿಯ ಮಾದರಿಯನ್ನ ಸರ್ಕಾರಕ್ಕೆ ಸಲ್ಲಿಸಿ ಬರ ಘೋಷಣೆ ಸೇರಿದಂತೆ ಅಗತ್ಯ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆಯನ್ನು ಕೂಡ ನೀಡಿದರು. ಸಂಪುಟ ಸಚಿವರಾದ ಬಳಿಕ ಮೊದಲ ಬಾರಿಗೆ ತವರು ಜಿಲ್ಲೆಗೆ ಆಗಮಿಸಿದ ಬಸವರಾಜ ರಾಯರೆಡ್ಡಿ ಅವರಿಗೆ ಗ್ರಾಮಸ್ಥರು ಆತ್ಮೀಯ ಸ್ವಾಗತವನ್ನು ಕೂಡ ಕೋರಿದರು. ಬರ ಪರಿಸ್ಥಿತಿಯ ಪರಿಶೀಲನೆ ಮುಂದುವರಿಸಿರುವ ಸಚಿವರು ರೈತರ ಹಿತಾಸಕ್ತಿಗೆ ಆದ್ಯತೆ ನೀಡಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಭರವಸೆಯನ್ನು ಕೂಡ ನೀಡಿದ್ದಾರೆ. ವರದಿ ಶಶಿಧರ್ ಹೊಸ್ಮನಿ, ಯಲಬುರ್ಗಾ. ಎರಡು ಥರ ಇದೆ. ಒಂದು ಈ ಫಸಲ್ ಬಿಮಾ ಯೋಜನೆ ಇದೆ. ಯಾರು ವಿಮಾ ಹಿಡಿಸಿರ್ತಾರೆ, ವಿಮಾ ಹಿಡಿಸಿದ್ರೆ ಎಲ್ಲರೂ ಹೇಳ್ಬೇಕಲ್ಲ. ಫಸಲ್ ಬಿಮಾ ಯೋಜನೆ ಅಂದ್ರೆ ಏನು? ಫಸಲ್ ಅಂದ್ರೆ ಫಸಲ್ ವಿಮಾ ಯೋಜನೆ. ಅದು ಕೇಂದ್ರ ಸರ್ಕಾರ 50 ರೂಪಾಯಿ ಕೊಡ್ತೈತೆ, ರಾಜ್ಯ ಸರ್ಕಾರ 50 ರೂಪಾಯಿ ಕೊಡ್ತೈತೆ. ಅಂದ್ರೆ ನಿಮ್ಮ ಉದಾಹರಣೆಗೆ ಒಂದು ಹೆಕ್ಟರ್ಗೆ ಅಂದ್ರೆ 2.5 ಎಕರೆಗೆ 1 ಎಕರೆ 2.5 ಎಕರೆಗೆ 1 ಭಾಷೆ ಅವ್ರು ಬಳಸೋದು ಹೆಕ್ಟರ್. 1 ಹೆಕ್ಟರ್ ಅಂದ್ರೆ 2.5 ಎಕರೆ. ಹೆಸರಿಗೆ 1 ಎಕರೆ ಲಾಸ್ಗೆ ಎಷ್ಟು ಕೊಡ್ತಾರಪ್ಪ? ಏನು ಅಕೌಂಟ್ಗೆ ನಾನು ಜಿಲ್ಲಾಧಿಕಾರಿಗಳು DC ಅವರು ಇವರೆಲ್ಲರೂ ಸೇರಿ ಶಿವರಾಜ್ ತಂಗಡಿ ಅವರು ಸಂಬಂಧಪಟ್ಟ ಮಂತ್ರಿಗಳು ಅವರೆಲ್ಲರೂ ಸೇರಿ ಮೀಟಿಂಗ್ ಮಾಡಿ JD ಅವರು ಆದಷ್ಟು ಇದನ್ನ ಫುಲ್ ಬರಂಗ್ ಮಾಡ್ರಿ, ಎಲ್ಲ ಸೇರಿ ರೆಕಮೆಂಡ್ ಮಾಡಿ ರೈತರಿಗೆ ಎಷ್ಟು ಸಾಧ್ಯ ಆಗತ್ತ ಅಷ್ಟು ಒಳ್ಳೇದನ್ನ ಮಾಡಕ ನಮ್ಮ ಸರ್ಕಾರ ನಿರ್ಧಾರ ಮಾಡೈತೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಪ್ರತಿಯೊಂದು ಫೀಲ್ಡ್ಗೆ ಹೋಗಂತ ಹೇಳ್ಯಾರ. ಫೀಲ್ಡ್ ವಿಸಿಟ್ ಮಾಡಕತ್ತೀವಿ. ರಾಜಕೀಯ ಸಾಹೇಬ್ರು ಇರ್ಬೋದು, ನಾನಿರ್ಬೋದು ಮತ್ತು ನಮ್ಮೆಲ್ಲ ಅಧಿಕಾರಿಗಳು, ನಮ್ಮ ಸೆಕ್ರೆಟರಿ, ಡಿಸ್ಟ್ರಿಕ್ಟ್ ಸೆಕ್ರೆಟರಿ, DC ಎಲ್ಲರೂ ಬಂದೀವಿ. ಇದನ್ನು ಪೂರ್ಣ ಪ್ರಮಾಣದ ವರದಿಯನ್ನು ರಾಜ್ಯಕ್ಕೂ ಕೊಡ್ತೀವಿ. ಕೊಟ್ಟು ಕ್ಯಾಬಿನೆಟ್ ನಿರ್ಧಾರ ಮಾಡಿ ನಮ್ಮ ಕೈಯಿಂದ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನೇನು ಮಾಡಬೇಕು, ಇವೇನು ಪರಿಹಾರ ಅದ್ರ ಬಗ್ಗೆ ಚರ್ಚೆ ಆಗ್ತದೆ, ಮಾಡಿಕೊಡ್ತೇವೆ. ಹೇಳಮ್ಮ.